ಗದಗ ಜಿಲ್ಲೆ ರೋಣ ತಾಲೂಕು ಹೊಸಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಯಿತು. ಶ್ರೀಮತಿ ಶೋಭಾ ಹನುಮಂತ ಗೋಟಗೊಂಡ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ಪ್ರವೀಣ್ ಬಸವ ಒಡೆಯರ್ ಅವರು ಮುಂದುವರೆದಿದ್ದಾರೆ. ಇದೇ ಸಂದರ್ಭದಲ್ಲಿ ರೋಣ ತಾಲೂಕಿನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಿಥುನ್ ಜಿ ಪಾಟೀಲ್ ಮಾತನಾಡಿ ಅಧ್ಯಕ್ಷರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಹನುಮಂತ ಗೋಟಗೊಂಡ, ಉಪಾಧ್ಯಕ್ಷರಾದ ಶ್ರೀ ಪ್ರವೀಣ್ ಬಸವ ಒಡೆಯರ್, ಹಿರಿಯರಾದ ಬಿ.ಯ. ಪಟ್ಟಣಶೆಟ್ಟಿ, ಬಿ.ಎಸ್. ರೆಡ್ಡಿ, ಹನುಮಂತ ಗೋಟಗೊಂಡ, ಬಸವಂತಪ್ಪ ಮಾರನ ಬಸರಿ, ವೈ.ಎಸ್. ಮಾದಾರ, ಪ್ರವೀಣ್ ಬಿ. ರೆಡ್ಡರ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪ್ರಭು ಮೇಟಿ, ವೀರಣ್ಣ ಶೆಟ್ಟರ್ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು, ಗ್ರಾಮ ಪಂಚಾಯಿತಿ ಸದಸ್ಯರು, ಜಗಳೂರು ಹಾಗೂ ಹೊಸಳ್ಳಿ ಗ್ರಾಮಗಳ ಹಿರಿಯರು, ಯುವಕರು, ತಾಯಂದಿರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, ಎನ್ಕೆಎಸ್ ಟಿವಿ4. ಅಂದ್ರೆ ಇವತ್ತು ಅವರೆಲ್ಲ ಒಂದು ಜನಪ್ರತಿನಿಧಿಗಳಾಗ್ಯಾರಂದ್ರೆ ಸಾಮಾನ್ಯವಾಗಿ ಇನ್ನೂ ಹೆಚ್ಚಿನ ಒಂದು ಸ್ಥಾನವನ್ನ ಅಲಂಕರಿಸಬೇಕು, ಜನರ ಸೇವೆ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇರ್ತೈತಿ. ಪ್ರತಿಯೊಬ್ಬರಿಗೂ ಕೂಡ ಇಚ್ಛಾಶಕ್ತಿ ಇರ್ತೈತಿ. ಅದ್ರ ಪ್ರಕಾರ ಆದ್ರೆ ಇಲ್ಲೆಲ್ಲ ಸದಸ್ಯರು ಒಮ್ಮತವಾಗಿ ಯಾವ ರೀತಿಯಾಗಿ ಅವರಿಗೆ ಬಂದಂಥ ಅವಕಾಶವನ್ನ ತಾವು ಎಲ್ಲವನ್ನ ಅವ್ರಿಗೆ ಅವಕಾಶವನ್ನ ಕಲ್ಪಿಸಿಕೊಂಡು ಯಾವ ಒಂದು ಇದರಲ್ಲಿ ಅವ್ರಿಗೆ ಒಂದು ಅಧಿಕಾರವನ್ನ ನಡೆಸಿ ಎಷ್ಟು ಅವ್ರಿಗೆ ಸಾಧ್ಯತೆ ಆಗ್ತಕ್ಕಂಥದ್ದು ಅವನ್ನೆಲ್ಲ ಜನರ ಸೇವೆ ಮಾಡ್ತಕ್ಕಂಥದ್ದು ಅದನ್ನೆಲ್ಲ ಮಾಡಿಕೊಟ್ಟು ಮತ್ತು ಅವ್ರು ಏನು ಮಾತು ಕೊಟ್ಟಿರ್ತಾರೆ ಮತ್ತು ಅವರಲ್ಲಿ ಯಾರು ಇನ್ನೊಂದು ಅವಧಿಗೆ ಆಗ್ಬೇಕಂತಕ್ಕಂಥ ಮತ್ತು ಸದಸ್ಯರಿಗೆ ಬಿಟ್ಕೊಟ್ಟು ಅವ್ರಿಗೂ ಕೂಡ ಅಧಿಕಾರವನ್ನು ವಹಿಸ್ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವೆಲ್ಲ ಕಾಣ್ತೀವಿ. ಆದರೆ ಹೊಸಳ್ಳಿ ಗ್ರಾಮದಲ್ಲಿ ತಾವೇ ಎಲ್ಲ ಮೆಂಬರ್ಸ್ ಅವರೇ ಎಲ್ಲರೂ ಕೂಡ್ಕೊಂಡು ಮಾತಾಡಿಕೊಂಡು ಬಟ್ ಅವ್ರ ಅಧಿಕಾರವನ್ನು ಇವತ್ತೆಲ್ಲ ನಮ್ಮ ಹಿರಿಯರಿಗೆ ಭಾಳ ಹಗರು ಮಾಡಿದ್ದಾರೆ. ಪಕ್ಷದೆಲ್ಲ ಹಿರಿಯ ಮುಖಂಡರಿಗೆ, ನಮ್ಮ ನಾಯಕರಾದಂಥ ಸನ್ಮಾನ್ಯ GS ಪಾಲ್ ಸಾಹೇಬರಿಗೆ ಎಲ್ಲರೂ ಹಗರು ಮಾಡಿ ತಾವೇ ಒಮ್ಮತವಾಗಿ ಎಲ್ಲ ಇದು ಮಾಡಿಕೊಂಡು ಇವತ್ತೆಲ್ಲ ಒಂದು ಒಳ್ಳೆಯ ಡಿಸಿಷನ್ ತೆಗೆದುಕೊಂಡು ಇವತ್ತೆಲ್ಲ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸದಸ್ಯರು, ಯಾಕಂತಂದರೆ ಇವತ್ತು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಯಾಕಂತಂದರೆ ಇವತ್ತು ಸಾಹೇಬರು ನಮ್ಮೆಲ್ಲ ಇನ್ನೂ ಒಂದು 2 ವರ್ಷ ಅಧಿಕಾರಾವಧಿಯಲ್ಲಿ ಇವತ್ತೇನು ಇನ್ನೂ ಪಂಚಾಯತಿ ಅವಧಿ ಇನ್ನೂ 1 ವರ್ಷ ಮೇಲೆ ಇತ್ತು ಅಂದರೂ ಕೂಡ ಇವತ್ತೇನೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವತ್ತು ನಮ್ಮ